ಒಂದು ಜಾಬ್ ಹುಡ್ಕೋದಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಇವಾಗಲೇ ರಿಯಲೈಸ್ ಆಗ್ತಾ ಇದ್ದೀನಿ. ಡೈಲಿ ಒಂದು 10 ಕಂಪನಿಗೆ ಅಪ್ಲೈ ಮಾಡ್ತೀನಿ. ಹಾಗೆ ಇಂಟರ್ವ್ಯೂ ಕಾಲ್ಸ್ ಬರುತ್ತೆ, ಸ್ಕೆಡ್ಯೂಲ್ ಮಾಡ್ತಾರೆ, ಅಟೆಂಡ್ ಮಾಡ್ತೀನಿ. ಇದೇ ಥರನೇ ನನ್ನ ರೊಟೀನು ಒಂದು 4-5 ಮಂತ್ಸಿಂದ ಹಂಗೇನೆ ಇದೆ. ಬಟ್ ನನಗೆ ಪ್ರಾಪರಾಗಿ ಒಂದು ಜಾಬ್ ಸಹ ಸಿಕ್ಕಲಿಲ್ಲ. ಏನಾದರೂ ಒಂದು ರೀಸನ್ಸು ಅದರಿಂದ ಇದ್ದೇ ಇರುತ್ತೆ. ನಾನು ಪ್ರೀವಿಯಸ್ಲಿ ಒಂದು ಸರ್ಟನ್ ಇಯರ್ವರೆಗೂ ಒಂದು MNCಯಲ್ಲಿ ವರ್ಕ್ ಮಾಡ್ತಿದ್ದೆ. ಆದರೆ ಸ್ವಲ್ಪ ಪರ್ಸ್ನಲ್ ರೀಸನ್ಸು, ಹಾಗೆ ನನ್ನ ಮಗನ ಟೇಕ್ ಕೇರ್ ಮಾಡ್ತಿಲ್ಲ ಅನ್ನೋ ರೀಸನ್ನಿಂದ ನಾನು ಜಾಬ್ನ ಬಿಟ್ಬಿಟ್ಟೆ. ಬಟ್ ನನಗೆ ಗೊತ್ತಿತ್ತು ಆ ಜಾಬ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿತ್ತು. ಆದ್ರೇನು ನಾನು ಇದೆಲ್ಲ ರೀಸನ್ಸಿಂದ ಜಾಬ್ ಬಿಟ್ಟಾದ್ಮೇಲೆ ಇವಾಗ ತುಂಬಾ ರಿಗ್ರೆಟ್ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಮತ್ತೆ ಜಾಬ್ ಹುಡುಕ್ಬೇಕು ಅಂದರೆ ಆ ಥರ ಎನರ್ಜಿನೂ ಇಲ್ಲ, ತುಂಬ ಸ್ಟ್ರೆಸ್ ಅಂತ ಫೀಲ್ ಮಾಡ್ತಿದ್ದೀನಿ. ಯಾಕಂದರೆ ಇವತ್ತು ನಾನು ಒಂದು ಇಂಟರ್ವ್ಯೂಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಮ್ಟೈಮ್ಸು ಒಂದಿಂದಲೇ 3 ಇಂಟರ್ವ್ಯೂಸ್ ಸ್ಕೆಡ್ಯೂಲ್ ಮಾಡ್ತಾರೆ. ಎಲ್ಲನೂ ಅಟೆಂಡ್ ಮಾಡ್ತಾನೆ ಇರ್ತೀವಿ, ಆದರೆ ಮೋಟಿವೇಶನೇ ಇಲ್ದಿರೋ ಥರ ಹೋಗ್ತಾ ಇದೆ. ಬಟ್ ನಾನು ಇದರಿಂದ ಒಂದು ಪಾಠ ಕಲ್ತಿದ್ದೇನೆಂದರೆ, ಒಂದು ಜಾಬಲ್ಲಿ ಇರುವಾಗಲೇ ನಿಜವಾಗ್ಲೂ ಅದು ಕಷ್ಟನೋ ಇಲ್ಲ ಈಸಿಯಾಗಿದೆಯೋ ಯಾವ ಥರ ಇದ್ರೂ ಫೈನ್. ಬಟ್ ನಮ್ಗೆ ಇನ್ನೊಂದು ಜಾಬ್ಗೆ ಹೋಗ್ಬೇಕಂದ್ರೆ ಅದರಿಂದ ಒಂದು ಆಫರ್ ಲೆಟರ್ ಬರೋವರೆಗೂ ನಾವು ಕಷ್ಟ ಆದ್ರೂ ಸರಿ, ಸುಖ ಆದ್ರೂ ಸರಿ, ಪ್ರೀವಿಯಸ್ ಜಾಬಲ್ಲಿ ನಾವು ಇದ್ದಿರ್ಬೇಕೇನೋ ಅಂತ ನನಗೆ ತುಂಬ ರಿಗ್ರೆಟ್ ಮಾಡ್ತಿದ್ದೀನಿ. ಬಟ್ ಇವಾಗ ಆಚೆ ನೋಡಿದ್ರೆ ಜಾಬ್ ಹುಡುಕ್ಬೇಕಂದ್ರೆ ತುಂಬ ಭಯ ಆಗುತ್ತೆ. ಯಾಕಂದರೆ ತುಂಬ ಥರ ಇವಾಗ ಎಕ್ಸ್ಪೀರಿಯನ್ಸ್ಡ್ ಆಗಿದ್ರೆ ಇಲ್ಲ ನಮಗೆ ಫ್ರೆಷರ್ ಆಗಿದ್ರೆ ಎಕ್ಸ್ಪೀರಿಯನ್ಸ್ಡ್ ಬೇಕು. ಇದೇ ಥರನೇ ನಡೀತಿದೆ. ಅದಕ್ಕೇನೆ ನಿಮ್ಗೆಲ್ಲರಿಗೂ ಹೇಳೋದು ಏನಂದರೆ, ನೀವು ಒಂದು ಜಾಬಲ್ಲಿ ಇದ್ದೀರಾ ಅಂದರೆ ನೀವು ಥಿಂಕ್ ಮಾಡಿ ನೀವು ಸೆಕ್ಯೂರ್ ಆಗಿದ್ದೀರಾ ಅಂತ. ನನಗೆ ಅರ್ಥ ಆಗುತ್ತೆ. ನಾನು ಹಿಂಗೇನೆ ಒಂದು ಪ್ರೀವಿಯಸ್ ಜಾಬಲ್ಲಿರುವಾಗ ಸ್ಟ್ರೆಸ್ಸು, ಪಾಲಿಟಿಕ್ಸು ಎಲ್ಲಾನು ಫೇಸ್ ಮಾಡಿದ್ದೀನಿ. ಮೇ ಬಿ ಅದನ್ನೆಲ್ಲ ಪರ್ಸ್ನಲ್ ಆಗಿ ತಗೊಂಡ್ರೇನೆ ನಾವು ಅಲ್ಲಿ ವರ್ಕ್ ಮಾಡೋದು ಕಾನ್ಸಂಟ್ರೇಷನ್ ಮಾಡ್ದಿರಾ ಬೇರೆ ಜಾಬ್ನ ಟ್ರೈ ಮಾಡ್ತೀವಿ. ಜಾಬ್ ಟ್ರೈ ಮಾಡೋದ್ರಲ್ಲಿ ಇಶ್ಯೂ ಇಲ್ಲ. ಬಟ್ ಇವಾಗಿರೋ ಕಾಂಪಿಟೇಟಿವ್ ಈ ವರ್ಲ್ಡಲ್ಲಿ ಜಾಬ್ ಅನ್ನೋದು ನಮಗೆ ಸಿಗ್ಬೇಕಂದ್ರೆ ತುಂಬ ಕಷ್ಟ ಇದೆ. ನಾನು ಇದನ್ನೇ ಫೇಸ್ ಮಾಡ್ತಿದ್ದೀನಿ. ಹಾಗೆ ನಿಮ್ಮ ಹತ್ರ ಇದನ್ನೆಲ್ಲ ಶೇರ್ ಮಾಡ್ಕೊಂತ ನಾಳಿನ ಬ್ರೇಕ್ಫಾಸ್ಟ್ಗೆ ಅಂತ ದೋಸೆಗೂ ಸಹ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯ್ತು. ಇವಾಗ ಒಂದು ಜಾಬ್ ಇಂಟರ್ವ್ಯೂ ಬಂದಿದೆ, ಅದಕ್ಕೆ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಥ್ಯಾಂಕ್ ಯು.